ರಾಜ್ಯ ಸರ್ಕಾರ ಬರಪೀಡಿತ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಅಂತರ್ಜಲ ಮಟ್ಟ ಹೆಚ್ಚಿಸುವ ಹಾಗೂ ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಜಾರಿಗೊಳಿಸಿರುವ ಮಹತ್ವದ ಎಚ್.ಎನ್. ವ್ಯಾಲಿ ಏತ ನೀರಾವರಿ ಯೋಜನೆಯನ್ನು ನೀರನ್ನು ಅಕ್ರಮವಾಗಿ ಬಳಸುತ್ತಿರುವ ಆರೋಪ ಕೇಳಿಬಂದಿದೆ. ಶಿಡ್ಲಘಟ್ಟ ಭಾಗದ ಕೆರೆಗಳಿಗೆ ಹರಿದು ಬರುವ ಎಚ್.ಎನ್. ವ್ಯಾಲಿ ನೀರನ್ನ ಕೆಲ ರೈತರು ತಮ್ಮ ಸಣ್ಣ ಪುಟ್ಟ ಬೆಳೆಗಳನ್ನ ಉಳಿಸಿಕೊಳ್ಳಲು ನೀರನ್ನ ಬಳಸಿದಾಗ ಅವರ ವಿರುದ್ಧ ಪ್ರಕರಣಗಳನ್ನ ದಾಖಲಿಸಿ ಪಂಪ್ ಸೆಟ್ಗಳನ್ನ ವಶಪಡಿಸಿಕೊಳ್ಳಲಾಗುತ್ತಿತ್ತು. ಆದರೆ ಇದೀಗ ಉದ್ಯಮಿಯೊಬ್ಬರು ಬಹಿರಂಗವಾಗಿಯೇ ಭಾರಿ ಪ್ರಮಾಣದಲ್ಲಿ ನೀರನ್ನ ಸಂಗ್ರಹಿಸಿ ಕೃಷಿಗೆ ಬಳಸುತ್ತಿರುವ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತ ಕದರೇನಹಳ್ಳಿ ಸಮೀಪ ಉದ್ಯಮಿ ವೆಂಕಟೇಶ್ ರಾವ್ ಎಂಬುವವರು ಸುಮಾರು 50 ಅಡಿ ಉದ್ದ, 50 ಅಡಿ ಅಗಲ ಹಾಗೂ 15 ಅಡಿ ಆಳದ ಬೃಹತ್ ಸಂಪ್ ನಿರ್ಮಿಸಿ ಎಚ್.ಎನ್. ವ್ಯಾಲಿ ನೀರನ್ನ ಸಂಗ್ರಹಿಸಿ ಅಲ್ಲಿಂದ ಬೇರೆಡೆಗೆ ವರ್ಗಾಯಿಸಿ ಸುಮಾರು 150ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡುತ್ತಿದ್ದಾರೆ ಎಂದು ರೈತ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ರೈತ ಸಂಘಟನೆಗಳ ಮುಖಂಡರು ಈ ಅಕ್ರಮದ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಂತಹ ದೊಡ್ಡ ಮಟ್ಟದ ನೀರಿನ ಅಕ್ರಮ ಬಳಕೆ ಸಂಬಂಧಿತ ಅಧಿಕಾರಿಗಳ ಸಹಕಾರವಿಲ್ಲದೆ ಸಾಧ್ಯವಿಲ್ಲ. ಆದ್ದರಿಂದ ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಧಿಕಾರಿಗಳ ಪಾತ್ರವಿದ್ದರೆ ಅವರ ಮೇಲೂ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಧಾರಾಳವಾಗಿ 2 ಕಿಲೋಮೀಟರ್ ನೀರು ಮಾತಾಡಿ ಇಲ್ಲ ನಂಬರ್ ಕೊಡಿ ಒಳಗಡೆ ಇಳಿದಿದ್ವಿ ಸ್ವಾಮಿ. ನೋಡಿ ಅಲ್ಲಿ ಹೋಗ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ, 3 ಹತ್ರ ಹೋಗ್ತಾ ಇದ್ರೆ ಮೇಲೆ ಅಲ್ಲಿ ಆ ಕಡೆಗೆ ಏನಕ್ಕೆ ಹೋಗ್ತವೆ ನೀರು, ಕೊಳಚೆ ನೀರು, ಎಚ್.ಎನ್. ವ್ಯಾಲಿ ಇದ್ರದ್ದು ನೀರು ಬರ್ತಾ ಇದೆ. ಯಾವುದು ಎಚ್.ಎನ್. ವ್ಯಾಲಿ ಇದು? ಎಚ್.ಎನ್. ವ್ಯಾಲಿ ಇದು. ಓಕೆ. ಅದೇನು ಮಾಡಿದ್ದಾರೆ, ಇಲ್ಲಿ ಒಬ್ಬ ಉದ್ಯಮಿ ಒಂದು 500 ಎಕರೆ ಜಮೀನು ಮಾಡಿಬಿಟ್ಟು ಇಲ್ಲೊಂದು 2 ಎಕರೆ ತಗೊಂಡ್ಬಿಟ್ಟು ಇಲ್ಲಿಂದ ನೋಡಿ ಪೈಪ್ ಲೈನ್ ಹಾಕಿರೋದು. 6 ಇಂಚು ಬರುತ್ತೆ ಪೈಪ್ ಲೈನ್. ಅದು ವೈಟ್ ಕಲರ್ ಕಾಣ್ತಾ ಇರೋದು ಪೈಪ್, ಅದು ವೈಟ್ ಕಲರ್ ಕಾಣಿಸೋದು ಪೈಪ್ ಲೈನ್. ಇದು ಪೈಪ್ ಲೈನ್ ಇದು. ಇಲ್ಲಿಂದ ಒಂದು 20 ಮೀಟರ್ ಅಷ್ಟು ಹಾಕಿದ್ದಾರೆ ಒಳಗಡೆಗೆ ಪೈಪ್ ಲೈನ್ ಹಾಕ್ಬಿಟ್ಟು ಅಲ್ಲಿ ಒಂದು ಅರ್ಧ ಎಕರೆ ಅಷ್ಟು ಸೊಂಪು ಮಾಡಿದ್ದಾರೆ. ಸೊಂಪು ಮಾಡಿಬಿಟ್ಟು ಅಲ್ಲಿಂದ 500 ಎಕರೆಗೆ ನೀರು ಜಂಪ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ 6 ಇಂಚು ಪೈಪ್ಗಳಲ್ಲಿ 2 ಪೈಪಲ್ಲಿ ನೀರು ಬರ್ತಾ ಇದೆಯಲ್ಲ? ಓಕೆ. ಆ ಪೈಪ್ ನೀರೆಲ್ಲ ಇದೆ, ನೀರು ಒಳಗಡೆ ಹೋಗ್ತಾ ಇರೋದು. ಇಲ್ಲಿ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಅಡ್ಡ ಹಾಕ್ಬಿಟ್ಟು ಇದ್ರ ತುಂಬ ಮೇಲೆ ಬೇರೆ ಮುಂದ್ಗಡೆಗೆ ಹೋಗೋ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಕೆರೆಗಳೆಲ್ಲಿ ತುಂಬ್ತಾ ಇದೆ, ಕೆರೆ ತುಂಬಬೇಕು ಆ ಕಡೆ ಅವರೆಲ್ಲ ಬಡವರು ಒದ್ದಾಡ್ತಾ ಇದ್ದಾರೆ. ರೈತರಂತೂ ತುಂಬ ಗೋಳಾಗುತ್ತೆ. ಬೋರ್ಗಳೆಲ್ಲ ಹಿಂದೋಗಿದೆ. 1000 ಅಡಿ 1150 ಅಡಿ ಹೊಡಿತಾ ಇದ್ದಾರೆ, ನೀರಿಲ್ಲ. ಇಲ್ಲಿ ನೋಡಿದ್ರೆ ಈಗ ಇವ್ರು ನೋಡಿ ಎಂಥ ಕೆಲಸ ಮಾಡ್ತಾರೆ. ಬರೋ ನೀರನ್ನು ಅಡ್ಡ ಹಾಕ್ಬಿಟ್ಟು 6 ಇಂಚು 12 ಇಂಚು ಪೈಪ್ ಒಳಗಡೆ ಹಾಕಿದ್ರೆ ನೀರು ಕೆಳಗಡೆ ಹೋಗುತ್ತಾ? ಎಲ್ಲ ಇಲ್ಲೇ ಸೊರತಾ ಇದೆ. ಈ ಗೌರ್ಮೆಂಟ್ನವರು ಇಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ನೋಡಲ್ಲ, ಮಾಡಿದ್ದಾರೆ, ಬಿಟ್ಟಾಕಿದ್ದಾರೆ. ಯಾರನ್ನ ಹೋಗ್ಲಿ ಬಿಡು, ಆ ಕೆಲಸ ಮಾಡ್ತಾಯಿದ್ದಾರೆ. ಈಗ ಕೆರೆಗಳಲ್ಲಿ ಎಲ್ಲ ಕಡೆನೂ ರೈತರು ಪಂಪ್ ಸೆಟ್ ಇಟ್ಕೊಂಡು ನೀರು ಹೊಡ್ಕೊಳಕ್ಕೆ ಹೋದ್ರೆ ಮೋಟರ್ಗಳನ್ನ ಸೀಸ್ ಮಾಡ್ತಾರೆ. ಎತ್ಕೊಳ್ಳೋದು, ಸೀಸ್ ಮಾಡೋದು, ಅವನ್ನ ಹೊಡೆಯೋದು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮೂರ ಹತ್ರನೇ ಕುದುಪ್ಕುಂಟೆ ಹತ್ರನೇ ಪೈಪ್ ಮೋಟ್ರ್ ಎತ್ಕೊಂಡು ಹೊಟ್ಟೋದ್ರು. ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ ಸಾರಾರವಾಗಿ ರಾಜಾರೋಷವಾಗಿ ಹಾಕ್ಕೊಳ್ತಾರೆ. ಇದಕ್ಕೆ ಕೇಳೋರೇ ಇಲ್ಲ ಇಲ್ಲಿ. ಆ ಕೆಲಸ ಮಾಡ್ತಾರೆ. ಬಟ್ ನೀವೇ ನೋಡಿ ಪೈಪ್ ಲೈನ್ ನೋಡಿ ಯಾಕಿದಾವೆ ನೋಡಿ. ಇಲ್ಲೇ ಒಂದು 2 ಪೈಪ್ ಇದ್ದಾವೆ ನೋಡಿ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಈ ಕೆಲಸ ಮಾಡ್ತಾ ಇದ್ದಾರೆ ಸರ್. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶಿಡ್ಲಘಟ್ಟ ತಾಲೂಕಿಗೆ ಹಾದು ಹೋಗುವಂತ ಹಿರಿಯಣ್ಣನಹಳ್ಳಿ ಗ್ರಾಮದಿಂದ ಹಿರಿಯಣ್ಣನಹಳ್ಳಿ ಕೆರೆಯಿಂದ ಶೆಟ್ಟಳ್ಳಿ ಕೆರೆಗೆ ಹಾದು ಹೋಗುವಂತ ರಾಜಕಾಲುವೆ ಮುಖಾಂತರ ನೀರು ಎಚ್.ಎನ್. ವ್ಯಾಲಿ ನೀರು ಹರಿತಾ ಇದೆ. 2 ದಿವಸ ಆಗಿದೆ ನೀರು ಬಿಟ್ಟು. ಈಗಾಗಲೇ 6 ತಿಂಗಳಿಂದ ನಿಲ್ಲಿಸಿದ್ರು. 6 ತಿಂಗಳು ಬಿಡ್ತಾರೆ, 1 ತಿಂಗಳು ನಿಲ್ಲಿಸ್ತಾರೆ, ಆಫ್ ಮಾಡ್ತಾರೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು. ಅದೇನು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇದು 3-4 ವರ್ಷದಿಂದ ನೀರು ಹರಿತಾ ಇದ್ರು ಕೂಡ ಇಲ್ಲಿ ಒಬ್ಬ ಉದ್ಯಮಿ ವೆಂಕಟೇಶ್ ರಾವ್ ಅಂತ 106 ಎಕರೆ ಭೂಮಿಯನ್ನ ಇಲ್ಲಿ ಖರೀದಿ ಮಾಡಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಅವರು ಈ ಎಚ್.ಎನ್. ವ್ಯಾಲಿ ನೀರನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿ ಸರ್ಕಾರ ಗಮನಕ್ಕೂ ತರ್ದಿರ ಇಲ್ಲಿ ರೈತರು ಯಾರಾದ್ರೂ ಅರ್ಧ ಎಕರೆ 1 ಎಕರೆ ನೀರು ಬಿಟ್ಕೊಂಡ್ರೆ ಅವ್ರನ್ನ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು, ಸಣ್ಣ ನೀರಾವರಿ ಅಧಿಕಾರಿಗಳು ಅದನ್ನ ಹೋಗಿ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ಇವರು 3-4 ವರ್ಷದಿಂದ ಸತತವಾಗಿ ನೀರು 150-200 ಅಡಿ ಹಿಂಗೆ 150-200 ಅಡಿ ಸಂಪ್ ಮಾಡಿ
ಇಲ್ಲಿಂದ 4 ಎಕರೆ ಕೋಟಿಗಟ್ಟಲೆ ಖರ್ಚು ಮಾಡಿ ಸಂಪ್ ಮಾಡಿ ಅಲ್ಲಿಗೆ 2 ಕಿಲೋಮೀಟರ್ ನೀರನ್ನ ಡಂಪ್ ಮಾಡಿ ಅಲ್ಲಿ 106 ಎಕರೆ ಭೂಮಿಯನ್ನ ನೀರನ್ನ ಹರಿಸ್ತಾ ಇದ್ದಾರೆ. ಇದು ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಯಾವುದು ನೋಡ್ದಂಗೆ ಸುಮ್ಮನಿದ್ದಾರೆ. ಹಾಗಾಗಿ ಇವತ್ತು ನಮ್ ಗಮನಕ್ಕೆ ಬಂದಿದೆ. ಇದನ್ನ ಏನ್ ತಾಲೂಕು ಜಿಲ್ಲಾ ಮಟ್ಟದ ಸಣ್ಣ ನೀರಾವರಿ ಅಧಿಕಾರಿಗಳು ಬರ್ಬೇಕು. ಇದೇನು ನಡೀತಾ ಇದೆ ಇಲ್ಲಿ, ಈ ನೀರನ್ನ ಕೆರೆಗಳು ತುಂಬೋದಕ್ಕೆ ಮಾತ್ರ ಉಪಯೋಗ ಆಗ್ಬೇಕು. ಯಾಕಂದ್ರೆ ನೀರು 2 ಹಂತದಲ್ಲಿ ಶುದ್ಧೀಕರಣ ಮಾಡ್ತಾ ಇರೋದು ನಾವು ಸರಿ ಇಲ್ಲ ಅಂತ ಈಗಾಗಲೇ ನಾವು ಸರ್ಕಾರ ಗಮನಕ್ಕೆ ತಂದಿದ್ವಿ. 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ. ಆದ್ರೂ ಕೂಡ ಈ ನೀರನ್ನ ಬಿಡ್ತಾ ಇದ್ದಾರೆ. ಬಿಟ್ಟಿದ್ದನ್ನ ಈ ತರ ಬೇರೆಯವರು ದುರ್ಬಳಕೆ ಮಾಡ್ಕೊಂತಾ ಇರೋದು, ಇದು ಕಡಿವಾಣ ಆಗ್ಬೇಕು ಸಣ್ಣ ನೀರಾವರಿ ಅಧಿಕಾರಿಗಳು ಅಂತೇಳಿ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಟಿ.ಕೆ. ಅರುಣ್ಕುಮಾರ್ ಅಂತ. ಈ ದಿನ ಇಲ್ಲಿ ನಡೀತಿರುವಂತ ಅವ್ಯವಹಾರ ಅಂದ್ರೆ ಇದಕ್ಕನ್ನ ಕೆಟ್ಟ ವ್ಯವಸ್ಥೆ ಯಾವುದೂ ಇಲ್ಲ. ಇವಾಗ ದರೋಡೆ ಮಾಡೋದು, ಕೂಲಿ ಮಾಡೋದು ಇವೆಲ್ಲ ಬಿಟ್ಬಿಡಿ, ರೈತರಿಗೆ ಅನ್ಯಾಯ ಮಾಡ್ತಾ ಇರೋದು ನೋಡಿದ್ರೆ ಇದಕ್ಕನ್ನ ಯಾವ ಕೆಟ್ಟ ಇದು ಇಲ್ಲ ಅಂತ ನಮ್ಗೆ ಅನಿಸ್ತು. ಯಾಕಂದ್ರೆ ಇಲ್ಲಿನ ರೈತರು, ಬಡ ರೈತರು ಏನನ್ನ ನೀರ್ ಬಿಟ್ಕೊಂಡ್ರೆ ಅವ್ರಿಗೆ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂದ್ರೆ ಸಣ್ಣ ನೀರ ಇಲಾಖೆ ಅವರು 1 ಎಕರೆ ಅರ್ಧ ಎಕರೆಗೆ ನೀರು ಹಾಯಿಸ್ಕೊಂಡ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದು, ಮೋಟರ್ಗಳು ಎತ್ಕೊಂಡು ಹೋಗೋದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಮಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ಉದ್ಯಮಿ ಇಲ್ಲಿ ನೀರು ಹಾಯಿಸ್ಕೊಂಡು, ನೀರು ಇಲ್ಲಿ ಯಾವಾಗ ಕಾಲುವೆಯಿಂದ ನೀರು ಬಂತು ಆವಾಗಲಿಂದ ನೀರು ಹಾಯಿಸ್ಕೊಂಡು ಇಲ್ಲಿ ರಾಜಾರೋಷವಾಗಿ ಇಲ್ಲಿಗೆ ನೀರು ಇಲ್ಲಿಂದ ಡ್ರಂಪ್ ಮಾಡಿ ಬೇರೆ ಕಡೆ ಡ್ರಂಪ್ ಮಾಡ್ಕೊಂಡು ಅಲ್ಲಿ 100 ಎಕರೆ 150 ಎಕರೆ ಬೆಳೆಗಳು ತೆಗೆದುಕೊಂತ ಇದ್ದಾರೆ. ಅದನ್ನ ಈ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ಲಿಲ್ವಾ, ಇಲ್ಲ ಇದಕ್ಕೆ ರಾಜಕೀಯ ವ್ಯಕ್ತಿಗಳ ಪ್ರೇರಿತವಾಗಿ ಇದೆಯಾ, ಇಲ್ಲ ಈ ಸಣ್ಣ ನೀರ ಇಲಾಖೆ ಅವರು ಇದಕ್ಕೋಸ್ಕರ ಏನೋ ಪ್ರೇರಣೆ ಕೊಟ್ಟು ಅವ್ರ ಸಪೋರ್ಟ್ ಇಂದಾನೆ ಇವ್ರು ಮಾಡ್ತಾರೆ ಅಂತ ನಮ್ಮ ರೈತ ಸಂಘಟನೆಗೆ ಅನುಮಾನ ಬಂದಿದೆ. ಯಾಕಂದ್ರೆ ಸಣ್ಣ ರೈತರು ಕಾಣಿಸ್ತಾ ಇದ್ದಾರೆ, ಇವಾಗ ದೊಡ್ಡ ಕುಳ ಉದ್ಯಮಿ ಇವ್ರು ಯಾಕೆ ಇವ್ರಿಗೆ ಕಾಣಿಸ್ತಾ ಇಲ್ಲ, ಇವ್ರು ಮಾಡ್ತಾರ ಅನ್ಯಾಯ ಏನು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ? ಸಣ್ಣ ನೀರ ಇಲಾಖೆ ಅವರು ಕಾಲುವೆ ಕ್ಲೀನ್ ಮಾಡಿದಾಗ ಗೊತ್ತಾಗಲ್ವಾ? ಯಾಕೆ ಈ ಕಡೆ ಬರ್ತಾ ಇಲ್ಲ, ಏನು ಇವ್ರ ಕೈವಾಡ ಏನಿದೆ ಅಂತ ನಮ್ಗ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಈ ನೀರು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗ್ಬೇಕಾಗಿತ್ತು, ಎಲ್ಲಿ ಇದು ಈ ತರ ಸ್ಟಂಪ್ ಮಾಡ್ತಾ ಇದ್ದಾರೆ ನೀರು? ಇದು ಇಲ್ಲಿ ಕೆರೆಗೆ ಬಂದು ಈಗ ಚಿಕ್ಕಬಳ್ಳಾಪುರ ತಾಲೂಕಿಂದ ನಮ್ಮ ಶಿಡ್ಲಘಟ್ಟ ತಾಲೂಕು ಕೆರೆಗಳಿಗೆ ನೀರು ಬರ್ಬೇಕಿದು. ಶೆಟ್ಟಳ್ಳಿ ಕೆರೆ ಹತ್ರ ಬರ್ಬೇಕು. ಶೆಟ್ಟಳ್ಳಿ ಕೆರೆಗೆ ಬರ್ಬೇಕಾದ್ರೆ ಈ ಮಧ್ಯದಲ್ಲೇ ಇಂತ ನೀರ್ ಇಲ್ಲೇ ಆಗೋದ್ರೆ ಮೇಲೆ ನೀರ್ ಬರ್ತಾ ಇರೋದು ಕಾಣಿಸುತ್ತೆ, ನೀರ್ ಬಿಡ್ತಾ ಇದೀವಿ ಅಂತ ಸಣ್ಣ ನೀರ ಇಲಾಖೆಯವರು ಆಶ್ವಾಸನೆ ಕೊಡ್ತಾರೆ. ನಾವು ಗಲಾಟೆಗಳು ಮಾಡಿದಾಗ ಎಲ್ಲಾನು ಕ್ಲೀನ್ ಮಾಡಿಸಿದೀವಿ ಅಂತ ಹೇಳ್ತಾರೆ. ಆದ್ರೆ ಈ ನೀರು ಆ ಕೆರೆಗಳಿಗೆ ಮುಟ್ತಾ ಇಲ್ಲ ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ. ಈ ನೀರು ಇಲ್ಲೇ ಒಟ್ಟಾಗ್ತಾ ಇದ್ರೆ ಎಲ್ಲಿ ಬರೋದು? ಆದ್ರಿಂದ ನಮಗೆ ಪಕ್ಕದ ರೈತರುಗಳು ಏನಣ್ಣ ನಮ್ಗೋಸ್ಕರ ನಮ್ಗೆ ಇಷ್ಟು ವರ್ಷಗಳಿಂದ ನಾವು ರೈತರು ಏನೋ ಅಲ್ಪ ಸ್ವಲ್ಪ ಏನೋ ಮಾಡ್ಕೊಂತ ಇದಾರೆ, ನಮ್ಗೆ ಇಷ್ಟು ತೊಂದರೆ ಮಾಡ್ತಾ ಇದಾರೆ. ದೊಡ್ಡ ರೈತರು ಎಲ್ಲ ಹಿಂಗ್ ಮಾಡ್ಕೊಂಡು ಉದ್ಯಮಗಳು ಮಾಡ್ಕೊಂತ ಇದಾರೆ, 100 ಎಕರೆ 200 ಎಕರೆ ಮಾಡ್ಕೊಂತ ಇದಾರೆ. ನೀವು ರೈತ ಸಂಘಟನೆವರೆಗೂ ಕಣ್ಣು ಕಾಣಿಸ್ತಾ ಇಲ್ವಾ? ಅಧಿಕಾರಿಗಳಿಗೂ ಕಣ್ಣು ಕಾಣಿಸ್ತಾ ಇಲ್ಲ, ರಾಜಕೀಯ ವ್ಯಕ್ತಿಗಳಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ನೀವ್ ಯಾಕೆ ಇದ್ರ ಬಗ್ಗೆ ನೀವಾದ್ರೂ ಚಕಾರ ಇದ್ರೆ ನಿಮ್ದು ಏನಾರ ಕೈವಾಡ ಇದೆ ಅಂದ್ರೆ ನಮ್ಮ ಬೆಳಿಗ್ಗೆ ಕೇಳಿದ್ರು. ಅವರ ಮಾತನ್ನ ನಾವು ಲೆಕ್ಕ ಹಾಕಿಟ್ಕೊಳಿದ್ರ ಬಂದು ಸ್ಪಾಟ್ ಬಂದು ನೋಡಿದಾಗ ಇಲ್ಲಿ ಆಗ್ತಾ ಇರೋದಂತ ದುರಾಡಳಿತ ಎಲ್ಲ ಕಾಣಿಸ್ತದೆ ನಮ್ಗೆ. ಆವಾಗ ತಮ್ಮ ಮಾಧ್ಯಮದವರನ್ನೆಲ್ಲ ಕರೆಸಿ ಅಧಿಕಾರಿಗಳಿಗೂ ಫೋನ್ ಮಾಡಿದೀವಿ. ಅಧಿಕಾರಿಗಳು ಯಾರೋ ಇಬ್ಬ ಹುಡುಗರು ಮಾತ್ರ ಕಳಿಸಿದಾರೆ ಇಲ್ಲಿಗೆ. ಅವ್ರು ಪಾಪ ಏನ್ ಮಾಡ್ತಾರೆ, ಅಣ್ಣ ನಮ್ದೇನು ಇಲ್ಲಣ್ಣ, ಮೇಲಧಿಕಾರಿಗಳು ಬಂದ್ರೆ ನಾವು ಸೀಸ್ ಮಾಡ್ತೀವಿ, ಇಲ್ದಿದ್ರೆ ನಾವೇನೋ ನಮ್ಮನ್ನ ಕಟ್ಟಿದ್ರೆ ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವೆಂಕಟೇಶ್ ರಾವ್ ಅಂತ ಉದ್ಯಮಿ ಅವರು ಒಂದು 150-4 ಎಕರೆ ಸಂಪ್ ಮಾಡಿದ್ದಾರೆ ಮೇಲ್ಗಡೆ, ಇಲ್ಲಿಂದ 1.5 ಕಿಲೋಮೀಟರ್ ಆಚೆ. ಅಲ್ಲಿ ಈ ಸಂಪಿಂದ ನೀರು ಅಲ್ಲಿಗೆ ಡ್ರಾಪ್ ಮಾಡಿ ನೀರನ್ನ ಅಲ್ಲಿ 150-200 ಎಕರೆ ಜಮೀನು ಮಾಡಿ ಅದಕ್ಕೆ ನೀರು ಹಾಯಿಸ್ತಾ ಇರೋದು. ಇಲ್ಲಿ ಅವರ ಹಿನ್ನೆಲೆ ನಮ್ಗೇನು ಉದ್ಯಮಿ ಅವರು ಅಂತಾರೆ. ಅವ್ರು ಇವಾಗ 150-200 ಎಕರೆ 300 ಎಕರೆ ಮಾಡಿದಾರೆ ಅಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅವ್ರು ಯಾವ ಸ್ಟೇಜ್ ಅಲ್ಲಿ ಇರ್ತಾರೆ ಅಂತ. ಇಲ್ಲಿ 26 ಮೋಟರ್ಗಳು, ಡಬಲ್ ಕೇಬಲ್ಗಳು, 2 ಟ್ರಾನ್ಸ್ಫಾರ್ಮ್ ಹಾಕಿ ಇಲ್ಲಿಂದ ನೀರ್ ಹಾಯಿಸ್ತಾ ಇದಾರೆ. ಅಂದ್ರೆ ಇಷ್ಟು ಕೆಲಸ ಆಗ್ಬೇಕು ಅಂದ್ರೆ ಇಲಾಖೆಯವ್ರಿಗೆ ಯಾರಿಗೂ ಗೊತ್ತಾಗದಿರ ಕೆಲಸ ಮಾಡ್ತಾರ? ಆದ್ರಿಂದ ಇದಕ್ಕೆ ರಾಜಕೀಯ ವ್ಯಕ್ತಿಗಳ ಕೈವಾಡನು ಇರುತ್ತೆ ಅಂತ ನಮ್ಮ ಅನುಮಾನ. ಹಾಗೂ ಈ ಇಲಾಖೆ ಸಣ್ಣ ನೀರ ಇಲಾಖೆ ಅವ್ರದ್ದು ಪೂರ್ತಿ ಬಾಧ್ಯತೆ ಇರುತ್ತೆ. ಇದಕ್ಕೆ ಸಪೋರ್ಟ್ ಅವ್ರದ್ದು ಇರಬೇಕು ಅಂತ ನಮ್ದು ಒಂದು ಒತ್ತಾಯ. ಆದ್ದರಿಂದ ಇದಕ್ಕೆ ಕಡಿವಾಣ ಆಗ್ಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು, ಇದನ್ನ ಸೀಸ್ ಮಾಡ್ಬೇಕು ಅಂತ ನಮ್ಮ ಒತ್ತಾಯ.